ಇದು ದಟ್ಟ ಅರಣ್ಯದಿಂದ ತುಂಬಿದ ಪ್ರದೇಶ. ಈ ಪ್ರದೇಶದಲ್ಲಿ ವರ್ಷದ ಅನೇಕ ತಿಂಗಳು ಮಳೆ ಸುರಿಯುತ್ತಲೇ ಇರುತ್ತದೆ. ಈ ಹುಡುಗನ ಹೆಸರು ರವಿ. ಇವನನ್ನು ಕಂಡ್ರೆ ಅಜ್ಜಿ ಹಾಗೂ ಅಮ್ಮನಿಗೆ ತುಂಬ ಪ್ರೀತಿ. ಇವನು ಕಿರಿ ಮಗ ಹಾಗೂ ಶಾಲೆಗೆ ಹೋಗ್ತಾ ಇದ್ದ. ಇವಳು ಈ ಮನೆಯ ಹಿರಿಯ ಮಗಳು ಗೌರಿ. ಇವಳು ಶಾಲೆಗೆ ಹೋಗ್ತಾ ಇರಲಿಲ್ಲ. ಮನೆ ಕೆಲಸ ಮಾಡೋದೇ ಇವಳ ಕರ್ತವ್ಯ ಆಗಿತ್ತು. ಏ ಗೌರಿ, ಮನೆ ಕ್ಲೀನ್ ಮಾಡಿದ್ದು ಸಾಕು, ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡು. ನಾಳೆ ನಿನ್ನನ್ನು ನೋಡೋಕೆ ಗಂಡಿನ ಕಡೆಯವರು ಬರ್ತಿದ್ದಾರೆ. ಹಾಂ ಸರಿ ಅಜ್ಜಿ. ಗೌರಿ ಹೆಣ್ಣು ಅನ್ನೋ ಕಾರಣಕ್ಕೆ ಅವರ ಮನೆಯಲ್ಲಿ ತಾರತಮ್ಯ ಹೆಚ್ಚಾಗಿತ್ತು. ಅವಳನ್ನು ಶಾಲೆಗೂ ಕೂಡ ಕಳಿಸಿರಲಿಲ್ಲ ಅವರ ಮನೆಯವರು. ಹೇಗಾದರೂ ಮಾಡಿ ಯಾರಾದರೂ ಒಬ್ಬ ವ್ಯಕ್ತಿ ಸಿಕ್ಕಿದರೆ ಮದುವೆ ಮಾಡಿ ಕಳಿಸ್ಬಿಡಬೇಕು ಅನ್ನೋದು ಅವರ ಯೋಚನೆ ಆಗಿತ್ತು. ಅವಳ ಅಜ್ಜಿ ಹೇಳಿದ ಹಾಗೆ ಮರುದಿನ ಒಬ್ಬ ಹುಡುಗ ಪಟ್ಟಣದಿಂದ ಅವಳನ್ನು ನೋಡೋಕೆ ಅಂತ ಅವಳ ಮನೆಗೆ ಬರ್ತಾನೆ. ಗಂಡಿಗೆ ಗೌರಿ ಇಷ್ಟ ಆಗ್ತಾಳೆ. ಅವನ ಜೊತೆ ಮದುವೆ ಮಾಡಿ ಗೌರಿಯನ್ನು ಕಳಿಸ್ತಾರೆ. ಗಂಡಿನ ಹಿಂದೆ ಮುಂದೆ ಏನನ್ನೂ ವಿಚಾರಿಸೋದೇ ಇಲ್ಲ ಮನೆಯವರು. ಪೀಡೆ ತೊಲಗ್ತು ಅಂತ ಸುಮ್ಮನಾಗಿ ಬಿಡ್ತಾರೆ. ಗೌರಿಯ ಗಂಡ ಹೆಂಡತಿಗೆ ತನ್ನ ಮನೆಯನ್ನು ತೋರಿಸುತ್ತಾನೆ ಹಾಗೂ ಈ ಮನೆಯಲ್ಲಿ ನಾವಿಬ್ಬರೇ ಇರುವುದು ಎಂದು ಹೇಳುತ್ತಾನೆ. ರೀ, ನನಗೆ ಈ ಮನೆ ನೋಡಿನೇ ಆಶ್ಚರ್ಯ ಆಗ್ತಿದೆ. ಇಷ್ಟು ದೊಡ್ಡ ಮನೆಯಲ್ಲಿ ನಾವಿಬ್ಬರೇ ಇರ್ತೀವ. ನಿಮ್ಮ ತಂದೆ ತಾಯಿ ಇಲ್ವಾ? ಅವರು ಯಾವ ಮನೆಯಲ್ಲಿ ಇರ್ತಾರೆ? ನನಗೆ ಯಾರೂ ಇಲ್ಲ ಅಂತ ಅಂದಮೇಲೆ ಅದ್ರ ಬಗ್ಗೆ ಜಾಸ್ತಿ ಕೇಳಬೇಡ ಅಂತ ಗೌರಿಗೆ ರೇಗ್ತಾನೆ. ಗಂಡ ಹೆಂಡತಿ ಇಬ್ಬರು ಸಂತೋಷದಿಂದಲೇ ಇರ್ತಾರೆ. ದಿನ ಕಳೆದ ಹಾಗೆ ಗಂಡನಿಗೆ ಗೌರಿಯ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಅವಳನ್ನು ತಿರಸ್ಕರಿಸೋಕೆ ಶುರು ಮಾಡ್ತಾನೆ. ಗೌರಿಯನ್ನು ತಿರಸ್ಕರಿಸೋಕೆ ಮೂಲ ಕಾರಣ ಇವನ ಕಂಪನಿಯಲ್ಲಿ ಚಿಗುರಿದ ಪ್ರೀತಿ. ರೀ, ನನಗೆ ಯಾಕೆ ಇಷ್ಟು ನೋವು ಕೊಡ್ತಿದ್ದೀರಾ? ನಾನು ಏನು ತಪ್ಪು ಮಾಡಿದ್ದೀನಿ? ನೀವು ಕಂಪನಿಯಲ್ಲಿ ಒಂದು ಹುಡುಗಿ ಜೊತೆ ತುಂಬ ಕ್ಲೋಸ್ ಆಗಿದ್ದೀರಂತೆ. ನಿನ್ನ ಮನೆಯವರು ಮೋಸ ಮಾಡಿರೋದು ನನಗೆ. ನಿನ್ನಂಥ ಶತದಡ್ಡಿನ ನನಗೆ ಕಟ್ಟಿದಾರಲ್ಲ. ನಿನಗೇನು ಗೊತ್ತಿಲ್ಲ, ಕಾಲೇಜ್ಗೆ ಹೋಗಿದ್ದಾಳೆ, ಎಲ್ಲ ಗೊತ್ತಿದೆ ಅಂತ ನನಗೆ ಕಟ್ಟಿದ್ದಾರೆ. ಎಲ್ಲ ವಿಷಯ ಗೊತ್ತಾದ್ಮೇಲೆ ಇನ್ನೇನು ಮುಚ್ಚುಮರೆ. ಸುಮ್ಮನೆ ಈ ಮನೆ ಬಿಟ್ಟು ಹೋಗ್ತಾ ಇರು. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಈ ಒಂದು ಮಾತು ಕೇಳಿ ಗೌರಿಯ ಎದೆನೇ ನಡುಗಿ ನಿಂತು ಹೋಗ್ಬಿಡುತ್ತೆ. ಏನು ಮಾಡಬೇಕು ಅಂತ ತೋರಿಸ್ದೆ ರಾತ್ರೋರಾತ್ರಿ ಮನೆ ಬಿಟ್ಟು ಬರ್ತಾಳೆ. ಅಮ್ಮನ ಮನೆಗೂ ಹೋಗೋ ಆಗಿಲ್ಲ. ಅಲ್ಲಿನ ಬದುಕಿನ ಕಷ್ಟವನ್ನು ಅವಳು ಯಾವಾಗಲೂ ಅನುಭವಿಸಿ ಸೋತು ಹೋಗಿದ್ಲು. ಅವಳು ಸಾಯೋ ನಿರ್ಧಾರವನ್ನು ಮಾಡ್ತಾಳೆ. ಕೊನೆಗೆ ಅದನ್ನು ಕೈ ಬಿಡ್ತಾಳೆ. ತಾನು ಸತ್ತರೆ ಏನೂ ಸಾಧಿಸೋಕ್ಕಾಗಲ್ಲ. ತನ್ನ ಮೇಲಾಗಿರುವಂಥ ಶೋಷಣೆಯನ್ನು ತಾನು ಎದುರಿಸಿ ನಿಲ್ಲೇಬೇಕು ಅಂತ ಅವಳು ಗಟ್ಟಿ ನಿರ್ಧಾರವನ್ನು ತಗೊಳ್ತಾಳೆ. ಕೆಲವು ದಿನಗಳವರೆಗೂ ಹೋಟೆಲ್ಗಳಲ್ಲಿ, ಮನೆಗಳಲ್ಲಿ ಪಾತ್ರೆ ತೊಳೆಯೋ ಕೆಲಸ, ಮನೆ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ ಗೌರಿ. ಅಲ್ಲೂ ಕೂಡ ಅವಳು ಎದುರಿಸಿದ ಸವಾಲುಗಳು ಹಲವಾರು. ಕೊನೆಗೂ ಅವಳಿಗೆ ಒಂದು ಉತ್ತಮ ಕೆಲಸ ಸಿಗುತ್ತೆ. ಅದುವೇ ಶಾಲೆಯಲ್ಲಿ ಸ್ವಚ್ಛತೆಯನ್ನು ಮಾಡುವಂತಹ ಕೆಲಸ. ಆ ಕೆಲಸವನ್ನು ಗೌರಿ ಸಂತೋಷದಿಂದ ಒಪ್ಕೊಂಡು ಮಾಡ್ತಾಳೆ. ಬದುಕಲ್ಲಿ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಶಾಲೆಗಳಲ್ಲಿ ಸಮಯ ಸಿಕ್ಕಾಗ ಕಲಿಯೋಕ್ಕೂ ಶುರು ಮಾಡ್ತಾಳೆ. ಇತ್ತ ಕಡೆ ಹೆಣ್ಣಿನ ಮಾಯಕ್ಕೆ ಬಿದ್ದು ತನ್ನ ಹೆಂಡತಿಯನ್ನೇ ಬೀದಿ ಪಾಲು ಮಾಡಿದವನು ಮೋಸಕ್ಕೆ ಬಿದ್ದು ಬೀದಿಗೆ ಬೀಳ್ತಾನೆ. ಬದುಕಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ ಗೌರಿ ಮುಂದೆ ಚೆನ್ನಾಗಿ ಓದಿ ಅದೇ ಶಾಲೆಯಲ್ಲಿ ಶಿಕ್ಷಕಿಯಾಗ್ತಾಳೆ.